ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾನಿವತ್ತು ಒಂದು ಬೆಳ್ಳಿ ಶಾಪಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದರಲ್ಲೂ ಕಾಮಾಕ್ಷಿ ದೀಪದ್ದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವು ಹೋಗಿದ್ದು ಬಂದು ಲಾಸ್ಟ್ ಸಂಡೇ ಶಾಪಿಂಗ್ ಅಂತ ಹೊರಟಿದ್ದು. ಯಾಕೆಂದರೆ ಅಲ್ಲಿ ಒಂದು ರಿಮೈನಿಂಗ್ ಅಮೌಂಟ್ ಇತ್ತು ನಮ್ಮದು. ಹಾಗಾಗಿ ಕಾಮಾಕ್ಷಿ ದೀಪನ ಚೇಂಜ್ ಮಾಡೋಣ ಅಂತ ಹೇಳಿ ಹೊರಟಿದ್ದು. ನನ್ನ ಹತ್ರ ಒಂದು ಕಾಮಾಕ್ಷಿ ದೀಪ ಇತ್ತು ಹಳೇದು. ಅದು ಸ್ವಲ್ಪ ಚಿಕ್ಕದಿತ್ತು. ಹಾಗಾಗಿ ರಿಮೈನಿಂಗ್ ಅಮೌಂಟ್ ಇದೆಯಲ್ಲ, ಸ್ವಲ್ಪ ಮೇಲೆ ಸ್ವಲ್ಪ ಕೊಟ್ಟರೆ ಆಯಿತು, ಹಳೆ ದೀಪನೂ ಕೊಟ್ಟು ಅಂತ ಹೇಳಿ ಹೊರಟಿದ್ದು. ಯಾಕೆ ಅಂದರೆ ನಮ್ಮ ಮನೇಲಿ ಒಂದು ಪೂಜೆ ಇತ್ತು, ಸತ್ಯನಾರಾಯಣ ಪೂಜೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗಾಗಿ ಅಷ್ಟೊತ್ತಿಗೆ ಸರೋಣ ಅಂತೇಳಿ ಹೋಗ್ಬೇಕಾದ್ರೆ ಖುಷಿಯಾಗಿ ಹೊರಟ್ವಿ. ಆದರೆ ಅಲ್ಲಿ ಹೋದ್ಮೇಲೆ ಡಿಸಪಾಯಿಂಟ್ ಆಯಿತು. ಏನಾಯಿತು, ಯಾಕೆ ಡಿಸಪಾಯಿಂಟ್ ಆಯಿತು ಬರಬೇಕಾದ್ರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ಹಾಗೆ ಬೆಳ್ಳಿ ಶಾಪಿಂಗ್ ಮಾಡಬೇಕಾದ್ರೆ ಏನೆಲ್ಲ ಎಚ್ಚರಿಕೆನ ವಹಿಸ್ಬೇಕಾಗತ್ತೆ ಅಂತಲೂ ಕೂಡ ಈ ವಿಡಿಯೋದಲ್ಲೇ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾಯಿದ್ದೀನಿ. ಆ್ಯಕ್ಚುಲಿ ನನ್ನ ಕಾಮಾಕ್ಷಿ ದೀಪ, ನನ್ನ ಹತ್ರ ಇರೋ ಕಾಮಾಕ್ಷಿ ದೀಪನ ತೊಗೊಂಡು ಒಂದೇ 3 ಇಯರ್ಸ್ ಅಷ್ಟೇ ಆಗಿತ್ತು. ನಾನು ಅದ್ರ ಜೊತೆಗೆ ಒಂದು ಕಂಬನೂ ತೊಗೊಂಡಿದ್ದೆ, ಬೆಳ್ಳಿದು ದೀಪಲ್ಲೇ ಕಂಬನೂ ತೊಗೊಂಡಿದ್ದೆ. ಅದ್ರ ಜೊತೆಗೆ ಇದನ್ನು ತೊಗೊಂಡಿದ್ದು. ಅದು ಏನಾಯ್ತಂತ ಅಂದರೆ ಸ್ವಲ್ಪ ಚಿಕ್ಕದಾಯಿತು, ಜಾಸ್ತಿ ಎಣ್ಣೆ ಹಿಡಿಯಲ್ಲ, ತುಂಬ ಬೇಗ ಎಣ್ಣೆ ಖಾಲಿ ಆಗುತ್ತೆ ಅಂತ ಹೇಳಿ ಚೇಂಜ್ ಮಾಡೋಣ ಅಂತ ಹೇಳಿ ನಾನು ಹೊರಟಿದ್ದು. ನೋಡಿ, ನಾನು ಬಂದಾಗ ಶಾಪಲ್ಲಿ ಅಂತ ಏನು ಜನ ಇರಲಿಲ್ಲ. ಹಾಗಾಗಿ ನಾನು ಈ 2 ದೀಪನ ಸೆಲೆಕ್ಟ್ ಮಾಡಿದೆ. ನೋಡಿ, ಇದೊಂದು 2 ದೀಪನ ಸೆಲೆಕ್ಟ್ ಮಾಡಿ ಅಮೌಂಟನ್ನ ಎಸ್ಟಿಮೇಷನ್ ಕೂಡ ಹಾಕಿಸ್ದೆ. ಎರಡಕ್ಕೂ ಒಂದು 9,000, ಒಂದು 12,000 ಅಂತ ಹೇಳಿದ್ರೆ, ಎರಡಕ್ಕೂ ಸೈಜ್ ವೇರಿಯೇಷನ್ ಕೂಡ ಇತ್ತು. ಹಾಗಾಗಿ ಅದಾದ ನಂತರ ನಂದು ಹಳೆ ದೀಪನ ತೋರಿಸ್ದೆ. ನೋಡಿ, ಇದೇ ನಮ್ಮದು ಹಳೆ ದೀಪ. ಈ ದೀಪನ ನಾನು ರಿಟರ್ನ್ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಅವರು ಟೆಸ್ಟಿಂಗಿಗೆ ಅಂತ ಹೇಳಿ ಇದನ್ನು ಕಳಿಸಿದ್ರು. ಪ್ಯೂರಿಟಿ ಟೆಸ್ಟ್ ಮಾಡ್ತೀವಿ ಅಂತ. ಯಾವುದೇ ಆದರೂ ಅಷ್ಟೇ ಅಲ್ವಾ, ಚಿನ್ನ ಬೆಳ್ಳಿ ಯಾವುದೇ ಕೊಟ್ಟರು ಕೂಡ ಅವ್ರು ಪ್ಯೂರಿಟಿ ಟೆಸ್ಟ್ನ ಮಾಡಿಸ್ತಾರೆ. ಹಾಗಾಗಿ ಅದನ್ನು ತೊಗೊಂಡೋದ್ರು. ಅದನ್ನು ತೊಗೊಂಡೋಗಿ ಅಲ್ಲಿ ಪ್ಯೂರಿಟಿ ಟೆಸ್ಟ್ನ ಮಾಡ್ಕೊಂಬಂದ ನಂತರ ನನಗೆ ದೊಡ್ಡ ಶಾಕೇ ಆಯಿತು. ಯಾಕೆ ಅಂದರೆ ಅದು ಬೆಳ್ಳಿ 50% ಕೂಡ ಇಲ್ಲ ಅಂತ ಹೇಳಿದರು. ಯಾಕೆಂದರೆ ಅಟ್ಲೀಸ್ಟ್ ಒಂದು 60-70% ಇದ್ದರೆ ಅವರು ತೊಗೋತಾರಂತೆ. ನಾನು ಹೋಗಿದ್ದು ಬ್ರ್ಯಾಂಡೆಡ್ ಶೋರೂಮ್ಗೆ, ಹಾಗಾಗಿ ತೊಗೋತೀವಿ. ಆದರೆ ಇದು 50% ಅಂದರೆ ಇದರಲ್ಲಿ ನಾವು ಇನ್ನೂ 20-30 ಮೈನಸ್ ಮಾಡಬೇಕಾಗತ್ತೆ. ಹಾಗಾಗಿ ತೊಗೊಳ್ಳಲ್ಲ ಅಂತ ಹೇಳಿಬಿಟ್ರು. ಹಾಗಾಗಿ ನಾನು ತುಂಬ ಶಾಕ್ ಆದೆ. ಯಾಕೆಂದರೆ ನಾನು ಅದಕ್ಕೆ ಆವತ್ತಿನೇನು ರೇಟ್ ಇತ್ತು ನಾನು ತೊಗೊಂಡಾಗ ಅದಷ್ಟೇ ಪೇ ಮಾಡಿದ್ದೀನಿ. ಎಷ್ಟು ಮೋಸ ಮಾಡ್ತಾರೆ ಅಂತ ಬೇಜಾರಾಯಿತು. ಬರಬೇಕಾದ್ರೆ ಬೆಳ್ಳಿ ದೀಪನ ಚೇಂಜ್ ಮಾಡಲಿಲ್ಲ, ಸಪ್ಪೆ ಮೊರೆ ಹಾಕ್ಕೊಂಡು ಬರಬೇಕಾಯ್ತು. ನೋಡಿ, ಎಚ್ಚರವಾಗಿರಿ. ಯಾವುದೇ ಬೆಳ್ಳಿ ತೊಗೊಂಡ್ರು 92.5 ಇರಬೇಕು. ನೀವು ಆರ್ಟಿಕಲ್ಸ್ ತೊಗೋಬೇಕಾದ್ರೆ, ಅಂದರೆ ದೀಪ ಇರ್ಬೋದು, ತಟ್ಟೆ, ಚೊಂಬು ಏನೇ ಇರ್ಬೋದು, ಅದು ತೊಗೋತೀವಿ ಅಂದರೆ 92.5 ಇರಬೇಕು. ಆದರೆ ಕಾಲು ಚೈನ್ಗೆ ಡಿಫ್ರೆನ್ಸ್ ಇರುತ್ತೆ. ಇದಕ್ಕೆ ಆ ಹಾಲ್ ಮಾರ್ಕ್ ಇರಲಿಲ್ಲ. ಹಾಲ್ ಮಾರ್ಕ್ ಹಾಕಿ 92.5 ಅಂತ ಹಾಕಿರ್ತಾರೆ. ಇದಕ್ಕೆ ಅದು ಇರಲಿಲ್ಲ. ಆ ರೀಸನ್ನಿಗೆ ಇದು ನನಗೆ ಲಾಸ್ ಆಯಿತು. ನಾವೆಲ್ಲ ಏನು ಅಂದ್ಕೊತೀವಿ ಅಂತಂದರೆ, ನಾನು ಆ್ಯಕ್ಚುಲಿ ಅದು ತೊಗೋಬೇಕಾದ್ರೆ ದೀಪಲೆ ಕಂಬದಲ್ಲಿ 92.5 ನೋಡಿದ್ದೀನಿ. ಆದರೆ ಇದಕ್ಕೆ ನೋಡಿಲ್ಲ. ನಾನು ಚಿಕ್ಕದೊಂದು ಶಾಪಲ್ಲೇ ತೊಗೊಂಡಿದ್ದು. ಯಾಕೆಂದರೆ ನಾನು ಹೋಗ್ತಾಯಿದ್ದ ಶಾಪ್ ಅವತ್ತು ಓಪನ್ ಇರಲಿಲ್ಲ ಅಂತೇಳಿ ಮೈಸೂರಲ್ಲಿ ಬೇರೆ ಅಂಗಡಿಯಲ್ಲಿ ತೊಗೊಂಬಂದಿದ್ದೆ. ಹಾಗಾಗಿ ಈ ರೀತಿ ಆಯಿತು. ಈ ವಿಡಿಯೋನ ನಾನು ಏನಕ್ಕಪ್ಪ ಶೇರ್ ಮಾಡಿದೆ ಅಂದರೆ, ನಂತರ ನೀವುಗಳು ಯಾರು ಕೂಡ ಮೋಸ ಹೋಗಬೇಡಿ. ಏನಾದರೂ ಬೆಳ್ಳಿ ಐಟಮ್ಸ್ ಎಲ್ಲ ತೊಗೋತೀವಿ ಅಂದರೆ ಆದಷ್ಟು ಬ್ರ್ಯಾಂಡೆಡ್ ಶೋರೂಮಲ್ಲಿ ಹೋಗಿ ತೊಗೊಳ್ಳಿ. ಆದರೆ ನಂಬಿಕೆ ಇರುವಂಥ ಕಡೆ, ಎಲ್ಲಾದರೂ ಬೇರೆ ಚಿಕ್ಕ ಅಂಗಡಿಗಳು ಎಲ್ಲರೂ ಮೋಸ ಮಾಡಲ್ಲ, ಕೆಲವೊಬ್ರು ಇಂಥವ್ರು ಮೋಸ ಮಾಡ್ತಾರೆ. ಹಾಗಾಗಿ ಚಿಕ್ಕ ಅಂಗಡಿ ತೊಗೊಂಡ್ರು ಕೂಡ ನೀವು ಪ್ಯೂರಿಟಿನ ಚೆಕ್ ಮಾಡಿ ತೊಗೊಳ್ಳಿ ಅಂತ ಹೇಳ್ತೀನಿ. ಎಷ್ಟು ಆ ದುಡ್ಡನ್ನು ಕೂಡಿಡೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವಿ ನಾವೇನೋ ಏನೋ ಒಂದು ನೆನಪಾಗಿ ತೊಗೋಬೇಕು ಅಂತ ಹೇಳಿ. ಹತ್ತತ್ರ ಆವಾಗ ನಾನು ಒಂದು 4,000 ದುಡ್ಡು ಕೊಟ್ಟಿದ್ದೆ ಇದಕ್ಕೆ. ಆವಾಗ ಸ್ವಲ್ಪ ಬೆಳೆ ರೇಟ್ ಕಡಿಮೆ ಇತ್ತು. ಈಗ ಅದನ್ನು ನೀವು 50%ಗೂ ಹಾಕ್ಕೊಳ್ಳಲ್ಲ ಅಂತ ಹೇಳಿದ್ರೆ, 30%ಗೂ ಹಾಕ್ಕೊಳ್ಳಲ್ಲ ಅಂತ ಹೇಳಿದ್ರೆ ಎಷ್ಟು ತೊಗೋತಾರೋ ಗೊತ್ತಿಲ್ಲ. ಹತ್ತತ್ರ 1,500 ಸಿಗಲ್ಲ ಅಂದ್ಕೊತೀನಿ. ಹಾಗಾಗಿ ನಾನು ರಿಟರ್ನ್ ಮಾಡಿದೆ, ವಾಪಸ್ ಬಂದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.